Lord, we thank you and praise for this blessed evening time once again. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆಯ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. As we are here to learn your word, help us to understand, and we pray that the Holy Spirit may illuminate every portion of Scripture. ಹೌದು ಸ್ವಾಮಿ, ನಿನ್ನ ವೇದವನ್ನ ನಾವು ಅಭ್ಯಾಸ ಮಾಡುವಾಗ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ಸತ್ಯವೇದದ ಎಲ್ಲ ಭಾಗಗಳನ್ನ ಸ್ವಾಮಿ ಎಲ್ಲ ಭಾಗಗಳನ್ನ ಸ್ವಾಮಿ ನಮ್ಮ ಜ್ಞಾನೇಂದ್ರಿಯಗಳನ್ನ ಬೆಳಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. And more we pray the Lord, you may help us to apply everything that we learn from the Scripture. ಅಷ್ಟು ಮಾತ್ರವಲ್ಲದೆ ನಿನ್ನ ಸತ್ಯವೇದದಿಂದ ನಾವು ಕಲಿಯುವಂತ ಎಲ್ಲ ವೇದ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ಅವುಗಳನ್ನ ಅಳವಡಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Thank you for your all dear servants, those who are listening the word of God. ವಾಕ್ಯವನ್ನ ಕೇಳ್ತಾ ಇರುವಂತ ಎಲ್ಲ ನಿನ್ನ ದೇವ ಸೇವಕರನ್ನ ನೀನು ಆಶೀರ್ವದಿಸು. We thank you, Lord, bless Jason to give a good translation as people. ಅದೇ ಸಮಯದಲ್ಲಿ ಭಾಷಾಂತರವನ್ನು ಮಾಡುವಂತ ಬ್ರದರ್ ಜೇಸನ್ ಅವರಿಗೂ ಸಹ ನೀನು ಜ್ಞಾನವನ್ನು ಅನುಗ್ರಹಿಸು. Help us to experience your presence. ನಿನ್ನ ಪ್ರಸನ್ನತೆಯನ್ನ ನಾವು ಅನುಭವಿಸುವುದಕ್ಕೆ ನಮಗೆ ಸಹಾಯ ಮಾಡು. All glory and honor to yours. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. Pray in Jesus' name. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. 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 ಆಮೆನ್. ಆಮೆನ್. So, under the title Impending Events, we were looking into the subject rapture. ಈ ಬರಲಿಕ್ಕೆ ಇರುವಂತ ಅಥವಾ ಮುಂದೆ ನಡೆಯುತ್ತಿರುವಂತ ಈ ಒಂದು ಅಂತಿಮ ಕಾಲದ ಘಟನೆಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಎತ್ತಲ್ಪಡುವಿಕೆಯ ಕುರಿತಾಗಿ ನಾವು ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. We were looking into different views in relation to the tribulation. ಈ ಒಂದು ಸಂಕಟ ಕಾಲದ ಸಂಬಂಧಪಟ್ಟ ಹಾಗೆ ಅನೇಕ ವಿಭಿನ್ನ ರೀತಿಯಾದಂತ ದೃಷ್ಟಿಕೋನಗಳನ್ನ ಅಥವಾ ಅಭಿಪ್ರಾಯಗಳನ್ನು ವೇದ ಪಂಡಿತರ ಮಧ್ಯದಲ್ಲಿರುವಂತಹ ಅಭಿಪ್ರಾಯಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. And we have seen there are at least 3 main views regarding the rapture in relation to the tribulation. ಈ ಒಂದು ಸಂಕಟ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಾಮುಖ್ಯವಾಗಿ 3 ರೀತಿಯಾದಂತ ಈ ಒಂದು ದೃಷ್ಟಿಕೋನವನ್ನ ನಾವು ನೋಡ್ತಾ ಬಂದಿದ್ದೇವೆ. And they are the mid-tribulation, then the post-tribulation and the pre-tribulation. ಹೀಗೆ ನಾವು ನೋಡ್ತಾ ಬಂದ ಹಾಗೆ 3 ರೀತಿಯಾದಂತಹ ದೃಷ್ಟಿಕೋನಗಳಿವೆ. ಒಂದು ಈ ಒಂದು ಸಂಕಟ ಕಾಲಕ್ಕೆ ಇರುವಂತ ಮುಂಚಿತವಾಗಿ ಅಂದ್ರೆ ಸಂಕಟ ಕಾಲದ ಮುಂಚೆ ನಡೆಯುವಂತ ಒಂದು ಎತ್ತಲ್ಪಡುವಿಕೆ. ನಂತರ ಎರಡನೇದಾಗಿ ನಾವು ನೋಡುತ್ತೇವೆ ಸಂಕಟ ಕಾಲದ ನಂತರದಲ್ಲಿ ಇರುವಂತ ಒಂದು ದೃಷ್ಟಿಕೋನ. ಮಾತ್ರವಲ್ಲದೆ ಮೂರನೇದಾಗಿ ಸಂಕಟ ಕಾಲದ ಮಧ್ಯಕಾಲದಲ್ಲಿ ನಡೆಯುವಂತ ಎತ್ತಲ್ಪಡುವಿಕೆಯ ಈ ಒಂದು ಘಟನೆ. ಈ ರೀತಿಯಾಗಿ 3 ದೃಷ್ಟಿಕೋನಗಳಲ್ಲಿ ನಾವು ವಿಂಗಡಿಸುವಂತವರಾಗಿದ್ದೇವೆ. These views explain that the rapture will be in the middle of the tribulation, or it may be after the tribulation, or even before the tribulation, respectively. ಹೀಗೆ ಈ ಒಂದು ಎತ್ತಲ್ಪಡುವಿಕೆಯ ಈ ಒಂದು ಸಂಭವ ಅಥವಾ ಈ ಘಟನೆ ಏನಿದೆ, ಇದು 3 ವಿಧದಲ್ಲಿ ಅಥವಾ 3 ಸಂದರ್ಭದಲ್ಲಿ ನಡೆಯಬಹುದು. ಒಂದು, ಈ ಸಂಕಟ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಕಟ ಕಾಲ ಪ್ರಾರಂಭ ಆಗುವುದಕ್ಕಿಂತ ಮುಂಚಿತವಾಗಿ ಎತ್ತಲ್ಪಡುವಿಕೆ ಸಂಭವಿಸಬಹುದು. ಅದನ್ನ ಪ್ರೀ ಟ್ರಿಬುಲೇಷನ್ ಎಂಬುದಾಗಿ ನಾವೇನು ಹೇಳ್ತೇವೆ. ಅಥವಾ ಈ ಸಂಕಟ ಕಾಲದ ಮಧ್ಯಕಾಲದಲ್ಲಿ ಅಂದರೆ ಮಿಡ್ ಟ್ರಿಬುಲೇಷನ್ ಎಂಬುವಂತ ಆ ಒಂದು ದೃಷ್ಟಿಕೋನ. ಕೊನೆಯದಾಗಿ ಸಂಕಟ ಕಾಲದ ನಂತರ ಪೋಸ್ಟ್ ಟ್ರಿಬುಲೇಷನ್ ಎಂಬುದಾಗಿ 3 ರೀತಿಯಾಗಿ ಅದನ್ನ ವಿಂಗಡಿಸಲಾಗಿದೆ. And we were looking into the first one, that is the mid-tribulation view of rapture. ಈ ಒಂದು ದೃಷ್ಟಿಕೋನದಲ್ಲಿ ಮೊದಲನೇದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದದ್ದು ಮಿಡ್ ಟ್ರಿಬುಲೇಷನ್ ಅಂದ್ರೆ ಸಂಕಟ ಕಾಲದ ಮಧ್ಯ ಕಾಲದಲ್ಲಿ ಎತ್ತಲ್ಪಡುವಿಕೆಯ ಆ ಒಂದು ಘಟನೆ ಸಂಭವಿಸುವುದರ ಕುರಿತಾದಂತ ದೃಷ್ಟಿಕೋನ. And those people who are teaching this view are presenting certain points or arguments which support the view.
ಈ ಒಂದು ದೃಷ್ಟಿಕೋನವನ್ನ ನಂಬುವಂತ ಕೆಲವರು ಅಥವಾ ಪ್ರತಿಪಾದಿಸುವಂತ ಕೆಲವರು ಅವರು ಈ ಒಂದು ದೃಷ್ಟಿಕೋನವನ್ನ ವಾದಿಸುವುದಕ್ಕೆ ಅವರು ಅನೇಕ ರೀತಿಯಾದಂತ ಕಾರಣಗಳನ್ನ ಅಂದ್ರೆ ಈ ಸಿದ್ಧಾಂತಕ್ಕೆ ಈ ಸಿದ್ಧಾಂತವನ್ನ ಸಾಬೀತುಪಡಿಸುವಂತ ಕಾರಣಗಳನ್ನ ಅವರು ಮುಂದಿಡುವಂತವರಾಗಿದ್ದಾರೆ. And we were examining those arguments in that last session. ಕಳೆದ ಸಂಚಿಕೆಯಲ್ಲಿ ನಾವು ಈ ಒಂದು ಸಿದ್ಧಾಂತಕ್ಕೆ ಪರವಾಗಿ ಅಂದ್ರೆ ಅದಕ್ಕೆ ಪೂರಕವಾಗಿರುವಂತಹ ವಾದಗಳ ಕುರಿತಾಗಿ ನಾವು ಸುದೀರ್ಘವಾಗಿ ನಾವು ಅದನ್ನ ಕಂಡುಕೊಂಡಿದ್ದೇವೆ. So we could complete 5 arguments out of that. There are still more. ಇದರಲ್ಲಿ ನಾವು 5 ವಾದಗಳನ್ನ ಕಳೆದ ಸಂಚಿಕೆಯಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಆದರೆ ಇದಕ್ಕೆ ಇನ್ನೂ ಹೆಚ್ಚಿನ ವಾದಗಳನ್ನ ನಾವು ನೋಡುವವರಾಗಿದ್ದೇವೆ. And we also seen that 5 arguments and also we try to reply it. ಮಾತ್ರವಲ್ಲದೆ ಈ 5 ವಾದಗಳಿಗೆ ಪ್ರತ್ಯುತ್ತರವಾಗಿ ಅಥವಾ ಅದಕ್ಕೆ ಕೌಂಟರ್ ಆಗಿ ಕೊಡುವಂತ ಪ್ರತಿವಾದಗಳಂತೇನೆ ಹೇಳಬಹುದು ಅಥವಾ ಪ್ರತ್ಯುತ್ತರ ಎಂಬುದಾಗಿ ನಾವೇನ್ ಹೇಳಬಹುದು, ಅದನ್ನು ಸಹ ನಾವು ನೋಡ್ಕೊಂಡಿದ್ದೇವೆ. So when we study a subject, it is not that we will take only which is supporting us, we should take the other side also. ಅದರಿಂದ ನಾವು ಯಾವುದೇ ಸತ್ಯವೇದ ಭಾಗವನ್ನ ನಾವು ಅಧ್ಯಯನ ಮಾಡುವಾಗ ಕೇವಲ ನಮಗೆ ಸೂಕ್ತವಾಗಿರುವಂತ ಅಥವಾ ನಮಗೆ ಇಷ್ಟವಾಗಿರುವಂತ ದೃಷ್ಟಿಕೋನವನ್ನ ಮಾತ್ರ ನಾವು ಕಲಿಯದೆ ಅದಕ್ಕೆ ಇರುವಂತಹ ಬೇರೆ ದೃಷ್ಟಿಕೋನಗಳನ್ನು ಸಹ ನಾವು ಅದನ್ನ ಪರಿಗಣಿಸಿ ಅದನ್ನ ಕೂಲಂಕುಷವಾಗಿ ನಾವು ತಿಳಿದುಕೊಳ್ಳುವಂತದ್ದು ಉತ್ತಮವಾದದ್ದು. Today we are looking into the 6th argument who are supporting the mid-tribulation view of rapture. ಇವತ್ತು ನಾವು ಅದನ್ನ ಕಳೆದ ಸಂಚಿಕೆಯಿಂದ ಮುಂದುವರಿಸೋಣ. 6ನೆಯ ವಾದ ಈ ಒಂದು ಮಧ್ಯ ಸಂಕಟ ಕಾಲದಲ್ಲಿ ಎತ್ತಲ್ಪಡುವಿಕೆ ಸಂಭವಿಸುತ್ತದೆ ಎಂಬುದಾಗಿ ವಾದಿಸುವಂತವರು ಅವರು ನೀಡುವಂತ ಆ ಒಂದು ವಾದಕ್ಕೆ ಪೂರಕವಾಗಿರುವಂತ 6ನೇ ವಾದವನ್ನ ನಾವು ಧ್ಯಾನ ಮಾಡೋಣ. Their argument is that the 2 witnesses are symbolic of a larger company of witnesses, that they represent 2 groups, that is the dead and living at the rapture. ಇಲ್ಲಿ ಈ ಒಂದು 6ನೇ ವಾದದ ಪ್ರಕಾರವಾಗಿ ಇಬ್ಬರು ಸಾಕ್ಷಿಗಳು ಈ ಸಾಕ್ಷಿಗಳ ದೊಡ್ಡ ಸಮೂಹದ ಸಂಕೇತವಾಗಿದ್ದಾರೆ. ಅವರು 2 ಗುಂಪುಗಳನ್ನ ಪ್ರತಿನಿಧಿಸುವಂತವರಾಗಿದ್ದಾರೆ. ಈ 2 ಗುಂಪುಗಳು ಸತ್ತವರು ಮತ್ತು ಒಯ್ಯಲ್ಪಟ್ಟು ಜೀವಿಸುವವರು. This is a subject of debate. ಈ ಒಂದು ವಿಷಯ ಬಹಳ ತರ್ಕವನ್ನ ಅಥವಾ ಉಂಟು ಮಾಡುವಂತ ಒಂದು ವಿಷಯವಾಗಿದೆ. So we will taking all those part which is fitting to our context or our studies. ಅದರಿಂದ ಇಲ್ಲಿ ಕೇವಲ ನಮ್ಮ ಒಂದು ಅಧ್ಯಯನಕ್ಕೆ ಹೊಂದಿಕೊಳ್ಳುವಂತ ವಿಚಾರಗಳನ್ನ ಮಾತ್ರ ನಾವಿಲ್ಲಿ ಅಧ್ಯಯನ ಮಾಡ್ಲಿಕ್ಕಿದೆ. But here we have to take in consideration of the book of Revelation chapter 11. ಇಲ್ಲಿ ಮುಖ್ಯವಾಗಿ ಈ ಒಂದು ವಾದಕ್ಕೆ ಪ್ರಕಟಣೆಯಲ್ಲಿ 11ನೇ ಅಧ್ಯಾಯವನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಇದನ್ನ ನೋಡುವಂತವರಾಗಿದೆ. Here in this chapter that John deals with the 2 witnesses and the 7th trumpet. ಇಲ್ಲಿ ಯೋಹಾನನು 2 ಸಾಕ್ಷಿಗಳನ್ನ ಮಾತ್ರವಲ್ಲದೆ 7ನೆಯ ತುತ್ತೂರಿಯನ್ನ ಕುರಿತಾದಂತ ವಿಶ್ಲೇಷಣೆಯನ್ನ ನೋಡುವುದನ್ನು ನಾವು ನೋಡ್ತೇವೆ. So as a homework, you may go home or where you are, you can read the entire chapter of Revelation 11. ಆದ್ರಿಂದ ನಿಮ್ಮ ಮನೆ ಕೆಲಸವಾಗಿ ನೀವು ಇದನ್ನ ತೆಗೆದುಕೊಂಡು ನೀವು ಈ ಒಂದು ಪ್ರಕಟಣೆ ಗ್ರಂಥದ 11ನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ನೀವು ಬಿಡುವು ಮಾಡಿಕೊಂಡು ಅದನ್ನ ಧ್ಯಾನ ಮಾಡಬಹುದು. We must keep in mind that when we are exposing or studying this book of Revelation chapter 11, it should be governed by taking the terms as normal. ಅದರಿಂದ ವಿಶೇಷವಾಗಿ ಈ ಪ್ರಕಟಣೆ 11ನೇ ಅಧ್ಯಾಯವನ್ನ ನಾವು ಅಧ್ಯಯನ ಮಾಡುವಾಗ ಇಲ್ಲಿ ಬರುವಂತ ಎಲ್ಲಾ ವಿಚಾರಗಳನ್ನ ಅದು ನಮ್ಮ ಸಾಮಾನ್ಯ ಜೀವಿತದಲ್ಲಿ ಅಥವಾ ಸಾಮಾನ್ಯವಾಗಿ ನಾವು ಕಂಡು ಬರುವಂತಹ ವಿಷಯಗಳ ನಿಟ್ಟಿನಲ್ಲಿ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಈ ಒಂದು ಅಧ್ಯಾಯವನ್ನ ನಾವು ಅಧ್ಯಯನ ಮಾಡುವಂತವರಾಗಿರ್ಬೇಕು. Because you can approach the text with different methods of interpretation. ಯಾಕಂದ್ರೆ ಈ ಒಂದು ಅಧ್ಯಯನವನ್ನ ವ್ಯಾಖ್ಯಾನದ ಹಲವಾರು ವಿಧಾನಗಳನ್ನ ಬಳಸಿಕೊಂಡು ಈ ಒಂದು ಅಧ್ಯಯನವನ್ನ ನಾವು ವ್ಯಾಖ್ಯಾನಿಸಬಹುದು.
But it's better to take all these terms in a normal sense, that is, in the literal sense. ಆದ್ರಿಂದ ಈ ಅಧ್ಯಾಯದಲ್ಲಿ ಬರುವಂತ ಅನೇಕ ಸಂಗತಿಗಳನ್ನ, ಅನೇಕ ವಿಷಯಗಳನ್ನ ನಾವು ಅದನ್ನ ಅಕ್ಷರಶಃ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂತ ಆ ಒಂದು ವಿಧಾನವನ್ನು ಅಳವಡಿಸಿಕೊಂಡು ಈ ಒಂದು ಅಧ್ಯಯನವನ್ನು ನಾವು ವ್ಯಾಖ್ಯಾನಿಸುವಂತವರಾಗಿರ್ಬೇಕು. That means the city that is described in chapter 11:8 is a literal city. ಅಂದ್ರೆ ಈ ಒಂದು ಅಧ್ಯಾಯದಲ್ಲಿ ಪ್ರಸ್ತುತಪಡಿಸುವಂತ ಆ ಒಂದು ಪಟ್ಟಣವು ಅದು ಅಕ್ಷರಶಃ ಇರುವಂತ ಒಂದು ಪಟ್ಟಣವಾಗಿ ನಾವು ಅದನ್ನ ಪರಿಗಣಿಸಬೇಕು. The time period mentioned, that is 3.5 days or 1260 days or 42 months, all are literal. ಇಲ್ಲಿ ಹೇಳುವಂತ ಎಲ್ಲಾ ಕಾಲ ಸಮಯಗಳು 1200 ದಿವಸಗಳು ಅಥವಾ ಅಲ್ಲಿ ಹೇಳುವಂತ ಎಲ್ಲ ಕಾಲಕ್ಕೆ ಸಂಬಂಧಪಟ್ಟಂತ ದಿನಗಳಾಗಿರ್ಬೋದು. ಈ ಒಂದು ಕಾಲಗಳನ್ನ ನಾವು ಅಕ್ಷರಶಃ ನಾವು ಹಾಗೆ ಅದನ್ನ ಪರಿಗಣಿಸಬೇಕಾಗಿರ್ತದೆ. The earthquake mentioned in chapter 11 is literal. ಇಲ್ಲಿ ಹೇಳಿರುವಂತ ಭೂಕಂಪವು 11ನೇ ಅಧ್ಯಾಯದಲ್ಲಿ ಹೇಳಿರುವಂತ ಭೂಕಂಪವು ಅದನ್ನು ಸಹ ಅಕ್ಷರಶಃ ನಾವು ಅದನ್ನ ನೋಡುವಂತವರಾಗಿರ್ಬೇಕು. The 7,000 men slain are 7,000 individuals. ಇಲ್ಲಿ ಹೇಳಿರುವಂತ 7,000 ಮಂದಿ ಸತ್ತು ಹೋಗುವುದನ್ನು ನಾವು ಹೇಳುವಾಗ 7,000 ವ್ಯಕ್ತಿಗಳಾಗಿ ನಾವು ಅದನ್ನ ಪರಿಗಣಿಸಬೇಕು. The death and resurrection of the two witnesses, their ascension, are all literal. ಇಲ್ಲಿ ಹೇಳಿರುವಂತ ಇಬ್ಬರು ಸಾಕ್ಷಿಗಳು ಎಂಬುದಾಗಿ ನಾವು ಏನು ಹೇಳ್ತೇವೆ, ಅವರು ಸಾಯ್ತಾರೆ, ಅವರು ಮತ್ತೆ ಜೀವಂತವಾಗಿ ಎದ್ದು ಬರ್ತಾರೆ. ಇವೆಲ್ಲವನ್ನು ಸಹ ನಾವು ಅಕ್ಷರಿಕವಾಗಿ ನಾವು ಅದನ್ನ ಪರಿಗಣಿಸಬೇಕು. That's what we meant by saying that take the term in a normal sense. ಹೀಗೆ ಈ ಅಕ್ಷರಶಃ ವ್ಯಾಖ್ಯಾನದ ವಿಧಾನದ ಅಡಿಯಲ್ಲಿ ಈ ಎಲ್ಲ ಘಟನೆಗಳು ಸಂಗತಿಗಳನ್ನ ನಾವು ಅಕ್ಷರಿಕವಾಗಿ ನಾವು ಅದನ್ನ ಪರಿಗಣಿಸುವಂತವರಾಗಿರ್ಬೇಕು. The sixth trumpet is explained in Revelation 9:13-21. ಈ ಒಂದು 6ನೆಯ ತುತ್ತೂರಿಯ ಕುರಿತಾಗಿ ಪ್ರಕಟಣೆ ಪುಸ್ತಕ 9ನೇ ಅಧ್ಯಾಯ ಆ ಒಂದು ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ವಿಶ್ಲೇಷಿಸುವುದನ್ನ ನಾವು ನೋಡುತ್ತೇವೆ. But the seventh trumpet is explained in Revelation 11:15-19. ಆದ್ರೆ 7ನೇ ತುತ್ತೂರಿಯನ್ನ ನಾವು ನೋಡುತ್ತೇವೆ. ಇದನ್ನ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದಲ್ಲಿ 15ನೇ ವಚನದಿಂದ ಕೆಳಗೆ ಅದನ್ನ ವಿಶ್ಲೇಷಿಸುವುದನ್ನ ನಾವು ಕಾಣ್ತೇವೆ. Sixth trumpet in chapter 9, and the seventh trumpet in chapter 11. 6ನೇ ತುತ್ತೂರಿಯನ್ನ ನಾವು 9ನೇ ಅಧ್ಯಾಯ ಅದರ 13ನೇ ವಚನದಿಂದ ಕೆಳಗೆ ನೋಡ್ತೇವೆ. ಆದರೆ 7ನೇ ತುತ್ತೂರಿಯ ಕುರಿತಾಗಿ ನಾವು 11ನೇ ಅಧ್ಯಾಯ ಅದರ 15ನೇ ವಚನದಿಂದ ಕೆಳಗೆ ನಾವು ನೋಡ್ತೇವೆ. So the time period between, that is Revelation 10:1 to 11:14, is called a period of parenthesis between 6th and 7th trumpet. ಆದ್ರಿಂದ ಈ ಪ್ರಕಟಣೆ ಗ್ರಂಥ 10ನೇ ಅಧ್ಯಾಯದಲ್ಲಿ ಕಾಣುವಂತ ಈ ಸಂಭವಗಳು ಅಥವಾ ಘಟನೆಗಳು ಏನಿವೆ, ಇವು ಈ 6ನೇ ತುತ್ತೂರಿ ಮತ್ತು 7ನೇ ತುತ್ತೂರಿ ನಡುವೆ ಇರುವಂತ ಆ ಒಂದು ಸಮಯದ ವಿರಾಮವನ್ನ ಅಥವಾ ಆ ಸಮಯದ ಆ ಒಂದು ಅಂತರವನ್ನ ತೋರ್ಪಡಿಸುವಂತದಾಗಿದೆ. This is just an introduction to chapter 11 of Revelation. ಇದು ಆ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯಕ್ಕೆ ಇರುವಂತಹ ಒಂದು ಕಿರು ಪರಿಚಯವಾಗಿದೆ. Studying Revelation is not in our scope right now. ನಮ್ಮ ಇವತ್ತಿನ ಈ ಒಂದು ಪಠ್ಯಕ್ರಮದಲ್ಲಿ ಪ್ರಕಟಣೆ ಗ್ರಂಥವನ್ನ ನಾವು ಕುಲಂಕುಷವಾಗಿ ಅಧ್ಯಯನ ಮಾಡುವಂತದ್ದು ನಮಗೆ ಸಾಧ್ಯವಾಗದೆ ಇರುವಂತಹ ಒಂದು ವಿಷಯ. It's a different subject. If God willing, if we go ahead, then we'll come to the book of Revelation. ದೇವರು ನಮಗೆ ಸಮಯವನ್ನ ಅವಕಾಶವನ್ನ ಅನುಮತಿಸುವುದಾದರೆ ನಾವು ಇನ್ನೊಂದು
ಒಂದು ಸೆಷನ್ ಅಲ್ಲಿ ನಾವು ಪ್ರಕಟಣೆ ಗ್ರಂಥದ ಕುರಿತಾದಂತಹ ಸತ್ಯವೇದ ಅಧ್ಯಯನವನ್ನ ನಾವು ಮಾಡೋಣ. So what we're saying is that the two witnesses are symbolic of a larger company of witnesses, that they represent two groups, that is, the dead and the living, and the rapture is the argument of the mid-tribulation people. ಆದ್ರಿಂದ ಇಲ್ಲಿ ನಾವು ಮುಖ್ಯವಾಗಿ ನಾವು ಏನ್ ಹೇಳೋಕೆ ಬಯಸ್ತಾ ಇದ್ದೇವೆ ಅಂತಂದ್ರೆ, ಈ ಇಬ್ಬರು ಸಾಕ್ಷಿಗಳು, ನಾವು ಕಾಣುವಂತಹ 11ನೇ ಅಧ್ಯಾಯದಲ್ಲಿ ಕಾಣುವಂತ ಈ ಇಬ್ಬರು ಸಾಕ್ಷಿಗಳು, ಇವರು ಬಹಳ ದೊಡ್ಡ ಸಮೂಹದ ಸಾಕ್ಷಿಗಳ ಸಂಕೇತವಾಗಿದ್ದಾರೆ. ಅವರು ಎರಡು ಗುಂಪುಗಳನ್ನ ಪ್ರತಿನಿಧಿಸುವಂತವರಾಗಿದ್ದಾರೆ. ಅದನ್ನೇ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಅದೇನಂದ್ರೆ, ಒಂದು ಗುಂಪು ಸತ್ತವರದು, ಇನ್ನೊಂದು ಒಯ್ಯಲ್ಪಟ್ಟು ಅಂದ್ರೆ ಎತ್ತಲ್ಪಟ್ಟವರ ಆ ಒಂದು ಗುಂಪಿನ ಜನರನ್ನ ಸೂಚಿಸುವಂತದ್ದಾಗಿದೆ. So this argument, first we have to say is that this is a weak argument because it is by analogy and not by exegesis. ಆದ್ರಿಂದ ಈ ಒಂದು ವಾದ ಅಂದ್ರೆ ಮಧ್ಯಕಾಲದಲ್ಲಿ ಎತ್ತಲ್ಪಡುವಿಕೆ ಸಂಭವಿಸುತ್ತದೆ ಎಂಬುದಾಗಿ ವಾದಿಸುವಂತ ಈ ಒಂದು ವಾದ ಏನಿದೆ, ಈ ವಿಚಾರ ಇದು ಬಹಳ ದುರ್ಬಲವಾದಂತ ಒಂದು ವಾದವಾಗಿದೆ. ಯಾಕಂದ್ರೆ ಇದು ಸಾದೃಶ್ಯದಿಂದ ಮಾತ್ರ ಅವರು ಸಾಬೀತುಪಡಿಸುವಂತದ್ದು, ಅದು ವಿವರಣೆಯಿಂದಲ್ಲ. That is not the right way of hermeneutics to interpret. ಯಾಕಂದ್ರೆ ಸತ್ಯವೇದ ವ್ಯಾಖ್ಯಾನದ ಆ ಒಂದು ವಿಧಾನಗಳು ಅಥವಾ ಅದಕ್ಕಿರುವಂತಹ ಆ ಒಂದು ಕ್ರಮಗಳು ಏನಿವೆ ಅದನ್ನ ಅಳವಡಿಸಿಕೊಂಡು ನಾವು ಸತ್ಯವೇದವನ್ನ ವ್ಯಾಖ್ಯಾನ ಮಾಡಬೇಕು. ಆದ್ರಿಂದ ಆ ಒಂದು ರೀತಿಯಲ್ಲಿ ನಾವು ಇದನ್ನು ನೋಡುವಾಗ ಇದು ಸರಿಯಾದ ಒಂದು ವಿವರಣೆಯಿಂದ ಮಾಡುವಂತ ಒಂದು ವಾದವಲ್ಲ. Analogy is not the right way of interpretation. It may correct, it may not be correct. ಅದರಿಂದ ಅಂದ್ರೆ ಸಾದೃಶ್ಯದಿಂದ ನಾವು ಒಂದು ಸತ್ಯವೇದ ಭಾಗವನ್ನ ನಾವು ವ್ಯಾಖ್ಯಾನಿಸುವಂತದ್ದು ಅದು ಉತ್ತಮವಾದಂತ ಒಂದು ವ್ಯಾಖ್ಯಾನದ ವಿಧವಲ್ಲ. We know that the two olive trees regarding the saying, it is related to Zechariah chapter 4, 2-3. ನಮಗೆ ಗೊತ್ತಿದೆ, ಜಕರ್ಯನ ಪುಸ್ತಕ 4ನೇ ಅಧ್ಯಾಯ 2 ಮತ್ತು 3 ವಚನಗಳಲ್ಲಿ ಅಲ್ಲಿ ನಾವು ನೋಡುತ್ತೇವೆ, 2 ಎಣ್ಣೆ ಮರಗಳ ಕುರಿತಾದಂತ ಒಂದು ವಿಶ್ಲೇಷಣೆಯನ್ನ ನಾವಲ್ಲಿ ಭಾಗದಲ್ಲಿ ನಾವು ನೋಡುತ್ತೇವೆ. Because in Zechariah the saying about this two olive trees or the two lampstands, ಅಲ್ಲಿ 2 ಎಣ್ಣೆ ಮರಗಳು ಅಥವಾ 2 ದೀಪ ಸ್ತಂಭಗಳು ಕುರಿತಾಗಿ ನಾವು ನೋಡುತ್ತೇವೆ. That means these two witnesses or these two olive trees are related to the people of Israel. ಅದರ ಅರ್ಥ ಈ 2 ಸಾಕ್ಷಿಗಳು ಅಥವಾ ಈ 2 ಎಣ್ಣೆ ಮರಗಳು ಇವು ಇಸ್ರಾಯೇಲರಿಗೆ ಸಂಬಂಧಪಟ್ಟವುಗಳಾಗಿವೆ. It has nothing to do with the church. ಇದು ಸಭೆಗೆ ಯಾವುದೇ ರೀತಿಯಾಗಿ ಸಂಬಂಧವನ್ನ ಹೊಂದಿಲ್ಲ. Therefore it is nothing to do with the dead and living and the rapture. ಆದ್ರಿಂದ ಎತ್ತಲ್ಪಡುವಿಕೆಯ ಸಂಬಂಧಪಟ್ಟು ಸತ್ತವರು ಮತ್ತು ಒಯ್ಯಲ್ಪಟ್ಟವರಿಗೆ ಯಾವುದೇ ರೀತಿಯಾಗಿ ಈ ಒಂದು ಸಾಕ್ಷಿಗಳು ಹೋಲುವುದಿಲ್ಲ. Some people, even many people, consider these two witnesses are Moses and Elijah. Moses and Elijah representing dead and translated, it is also not certain. ಇನ್ನು ಅನೇಕರ ಒಂದು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಈ 2 ಸಾಕ್ಷಿಗಳು, ಒಂದು ಸಾಕ್ಷಿ ಮೋಶೆಗೆ ಮತ್ತು ಇನ್ನೊಬ್ಬ ಸಾಕ್ಷಿಯನ್ನ ಏಲಿಯನಿಗೆ ಅವರು ಹೋಲಿಕೆ ಮಾಡುವಂತವರಾಗಿದ್ದಾರೆ. ಇದು ಸಹ ಸರಿಯಾದ ಒಂದು ವ್ಯಾಖ್ಯಾನವಲ್ಲ. Since at this point it is dealing with Israel, a cloud need not be associated with Parousia. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಈ ಇಬ್ಬರು ವ್ಯಕ್ತಿಗಳು ಸಹ ಇವರು ಇಸ್ರಾಯೇಲರಿಗೆ ಸಂಬಂಧಪಟ್ಟವರಾಗಿದ್ದಾರೆ. ಆದ್ರಿಂದ ಇಸ್ರಾಯೇಲರಿಗೆ ಸಂಬಂಧಪಟ್ಟ ಕಾರಣ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ವ್ಯಾಖ್ಯಾನಿಸುವಂತವರಾಗಿರ್ಬೇಕು. Because here also cloud that is not related to rapture, because this is dealing with Israel. ಯಾಕಂದ್ರೆ ಇದು ವ್ಯಕ್ತಿಗತವಾಗಿ ಅದು ಇಸ್ರಾಯೇಲರಿಗೆ ಸಂಬಂಧಪಡುವಂತದ್ದಾಗಿದೆ. ಅದು ಎತ್ತಲ್ಪಡುವಿಕೆಗೆ ಯಾವುದೇ ರೀತಿಯಾದಂತಹ ಒಂದು ಸಂಬಂಧ ಹೊಂದಿರುವಂತದಲ್ಲ. Again, the voice of authority cannot be substantiated
are the same as we found in 1 Thessalonians 4. ಅದೇ ಸಮಯದಲ್ಲಿ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಆ ಒಂದು ಭಾಗದಲ್ಲಿಯೂ ಸಹ ಈ ಒಂದು ಸ್ವರವನ್ನ ನಾವು ಬಹಳ ಖಚಿತವಾಗಿ ನಾವು ಈ ಒಂದು ಘಟನೆಗೆ ನಾವು ಅದನ್ನು ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. And saying these are the dead and living at the rapture, they take the interpretation of spiritual method and not literal method. ಅದರಿಂದ ಈ ಒಂದು ವ್ಯಾಖ್ಯಾನವನ್ನ ಅವರು ಆತ್ಮೀಕವಾದಂತ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸುವಂತವರಾಗಿದ್ದಾರೆ. ಅಂದ್ರೆ ಆ ಎಲ್ಲ ವ್ಯಾಖ್ಯಾನಕ್ಕೂ ಅವರು ಆತ್ಮೀಕವಾದಂತ ಅರ್ಥವನ್ನು ಕೊಟ್ಟು ವ್ಯಾಖ್ಯಾನಿಸುವಂಥದ್ದು ಬದಲಾಗಿ ಅವರು ಅದನ್ನ ಅಕ್ಷರಿಕವಾಗಿ ಅಕ್ಷರಶಃ ವಿಧಾನದಲ್ಲಿ ಅದನ್ನ ವ್ಯಾಖ್ಯಾನ ಮಾಡ್ತಾ ಇಲ್ಲ. So it cannot stand before the acid test of the scripture. ಅದರಿಂದ ಈ ಒಂದು ವಾದವು ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಪರಿಶೀಲಿಸಿ ನಾವು ನೋಡುವಾಗ ಈ ವಾದವು ಅದು ಸತ್ಯವೇದದ ವ್ಯಾಖ್ಯಾನದ ಕ್ರಮಗಳಿಗೆ ಹೋಲುವುದಿಲ್ಲ. And secondly, the result of the blowing of the seventh trumpet, that is in Revelation 11, is a strong evidence that the rapture does not happen in Revelation 11:15. ಅಷ್ಟು ಮಾತ್ರವಲ್ಲದೆ 7ನೆಯ ತುತ್ತೂರಿಯ ಊದುವಿಕೆಯು ಅಂದರೆ ಈ 7ನೇ ತುತ್ತೂರಿ ಊದುವಂತ ಈ ಒಂದು ಘಟನೆ ಪ್ರಕಟಣೆ 11ರಲ್ಲಿ ನಾವು ನೋಡುವಂತ ಈ ಒಂದು ಘಟನೆ ಇದು ಎತ್ತಲ್ಪಡುವಿಕೆಗೆ ಸಂಬಂಧ ಅದು ಊದುವಾಗ ಎತ್ತಲ್ಪಡುವಿಕೆಯು ನಡೆಯುವುದಿಲ್ಲ ಎಂಬುದನ್ನ ಬಹಳ ಬಲವಾಗಿ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. When we read chapter 11 verse 15 onward, we'll find that it is the subject dealing with is the revelation of Christ to earth, not for the church. ಯಾಕಂದ್ರೆ 11ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಒಂದು ಸಂಭವ ತುತ್ತೂರಿ ಊದುವಂತ ಈ ಒಂದು ಸಂಭವ ನಡೆಯುವಾಗ ಅಥವಾ ಈ ಘಟನೆ ನಡೆಯುವಾಗ ನಾವು ನೋಡ್ತೇವೆ ಮುಖ್ಯವಾಗಿ ಆ ವಿಷಯ ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತನು ಆತನು ಭೂಮಿಗೆ ಬರುವಂತ ಆ ಒಂದು ಬರೋಣದ ಕುರಿತಾಗಿರುವಂತ ಒಂದು ಘಟನೆಯನ್ನ ವಿವರಿಸುವಂತ ವಾಕ್ಯಗಳಾಗಿವೆ. Of course, Jesus is coming, but not for the church, but for the Jews. ಇಲ್ಲಿ ಯೇಸು ಸ್ವಾಮಿಯು ಆತನು ಸಭೆಗೆ ಬರ್ತಾ ಇಲ್ಲ, ಬದಲಾಗಿ ಆತನು ಇಸ್ರಾಯೇಲರಿಗೋಸ್ಕರವಾಗಿ ಅಥವಾ ಯಹೂದಿಗಳಿಗೋಸ್ಕರವಾಗಿ ಆತನು ಬರುವಂತದನ್ನ ನಾವು ನೋಡ್ತೇವೆ. He is coming to establish the kingdom. ಆತನು ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. He wants to establish his reign over the whole earth. ಇಡೀ ಭೂಮಂಡಲದಲ್ಲಿ ಆತನು ತನ್ನ ರಾಜ್ಯದ ಆಳ್ವಿಕೆಯನ್ನ ಸ್ಥಾಪನೆ ಮಾಡುವುದಕ್ಕೋಸ್ಕರವಾಗಿ ಆತನು ಬರ್ತಾ ಇದ್ದಾನೆ. The yielding of the world kingdom to the authority of Christ, messianic reign, judgment of the nations, rewarding of those share the reign of Messiah, judgment of the beast, etc. are the events associated with that. ಅದರಿಂದ ಇಲ್ಲಿ ನಾವು ನೋಡುತ್ತೇವೆ ಆತನ ಬರೋಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತೇವೆ ಆತನ ರಾಜ್ಯದ ಸ್ಥಾಪನೆಯ ಒಂದು ಸಂಭವ ಆ ಒಂದು ಘಟನೆ ನಡೀತದೆ. ಮಾತ್ರವಲ್ಲದೆ ಆತನು ಈ ಒಂದು ಅಂತ್ಯಕ್ರಿಸ್ತನನ್ನ ಅಂತಿಮಗೊಳಿಸುವಂತ ಆ ಒಂದು ಘಟನೆ ನಡೀತದೆ. ಈ ರೀತಿಯಾಗಿ ಅನೇಕ ಸಂಭವಗಳು ಆತನ 2ನೇ ಬರುವುದರಲ್ಲಿ ನಡುವಂತ ಈ ಒಂದು ಘಟನೆಗಳಿಗೆ ಸಂಬಂಧಪಟ್ಟದಾಗಿ ನಾವು ನೋಡ್ತೇವೆ. It will be clear by a simple reading of the text. ಇದನ್ನ ನಾವು ಬಹಳ ಸರಳವಾದ ರೀತಿಯಲ್ಲಿ ಈ ಒಂದು ಭಾಗವನ್ನ ಸತ್ಯವೇದ ಭಾಗವನ್ನ 11ನೇ ಅಧ್ಯಾಯವನ್ನ ಓದುವಾಗ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿದು ಬರುವಂತ ಒಂದು ಘಟನೆಗಳಾಗಿವೆ. In fact, there is no need of any help of an interpreter. ಬಹಳ ಇನ್ನು ಹೇಳಬೇಕಾದ್ರೆ ಯಾವುದೇ ರೀತಿಯಾದಂತ ವ್ಯಾಖ್ಯಾನಕಾರರ ವಿಶ್ಲೇಷಣೆಯು ನಮಗೆ ಈ ಭಾಗವನ್ನ ಓದಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಗತ್ಯವೇ ಇಲ್ಲ. It is plainly given in the scripture. ಇದು ಬಹಳ ನೇರವಾಗಿ ಸರಳವಾಗಿ ಸತ್ಯವೇದದಲ್ಲಿ ನಮಗೆ ತಿಳಿದು ಬರುವಂತ ವಿಚಾರಗಳಾಗಿವೆ. So these events are not connected with the rapture. ಆದ್ರಿಂದ ಈ ಎಲ್ಲ ಘಟನೆಗಳು ಅದು ಎತ್ತಲ್ಪಡುವಿಕೆಯೊಂದಿಗೆ ಸಂಬಂಧಪಡುವಂತ ಘಟನೆಗಳಲ್ಲ.
So we can simply deny this argument that the two witnesses are symbolic of a large company of witnesses that represent two groups. ಅದರಿಂದ ನಾವು ಬಹಳ ನೇರವಾಗಿ ಈ ಎರಡು ಸಾಕ್ಷಿಗಳು ಇವೆರಡು ಬಹಳ ದೊಡ್ಡ ಸಮೂಹದ ಸಾಕ್ಷಿಗಳಿಗೆ ಸಂಕೇತವಾಗಿದ್ದಾರೆ ಎಂಬಂತಹ ಈ ಒಂದು ವಾದವನ್ನ ನಾವು ನೇರವಾಗಿ ತಿರಸ್ಕರಿಸಬಹುದು. Now the seventh argument is based on the interpretation of chronology of the book of Revelation. ಏಳನೆಯ ವಾದ ಈ ಒಂದು ಮಧ್ಯ ಸಂಕಟ ಕಾಲದಲ್ಲಿ ಎತ್ತಲ್ಪಡುವಿಕೆ ನಡೆಯುವಂಥದ್ದು ಎಂಬಂತ ಹೇಳುವಂತ ಆ ಒಂದು ನಿಟ್ಟಿನಲ್ಲಿ ಪ್ರಕಟಣೆ ಪುಸ್ತಕದ ಕಾಲಾನುಕ್ರಮದ ವ್ಯಾಖ್ಯಾನದ ಆಧಾರದ ಮೇಲೆ ಅವರು ಈ ಒಂದು ವಾದವನ್ನ ಪ್ರತಿಪಾದಿಸುವಂತವರಾಗಿದ್ದಾರೆ. I understand without the knowledge of the book of Revelation it is difficult to understand. ನನಗೆ ಅರ್ಥವಾಗ್ತದೆ ಸತ್ಯವೇದ ಪುಸ್ತಕ ಪ್ರಕಟಣೆ ಪುಸ್ತಕವನ್ನ ನಾವು ಸರಿಯಾಗಿ ನಾವು ಅದರ ಕುರಿತಾಗಿ ನಮಗೆ ತಿಳುವಳಿಕೆ ಇಲ್ಲದೆ ಹೋದರೆ ಈ ವಾದಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಕಷ್ಟವಾಗಬಹುದು. So you may also take some time to read the book of Revelation. ಅದರಿಂದ ಪ್ರಕಟಣೆ ಪುಸ್ತಕವನ್ನ ನೀವು ಅಧ್ಯಯನ ಮಾಡುವುದಕ್ಕೆ ಸ್ವಲ್ಪ ಸಮಯವನ್ನ ಬಿಡುವು ಮಾಡಿಕೊಳ್ಳುವುದು ಉತ್ತಮವಾದದ್ದು. Then the picture will be more clearer to you. ಆಗ ನಿಮಗೆ ಇಲ್ಲಿ ಕಾಣುವಂತ ಎಲ್ಲಾ ವಿಷಯಗಳ ಚಿತ್ರಣ ನಿಮಗೆ ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥವಾಗಬಹುದು. According to them, the seven seals and seven trumpets bring us through the first 3.5 years of the 70th week of Daniel. ಅವರ ಪ್ರಕಾರ ಅಂದ್ರೆ ಈ ವಾದವನ್ನು ಪ್ರತಿಪಾದಿಸುವಂತವರ ಪ್ರಕಾರ ಈ 7 ಮುದ್ರೆಗಳು ಮತ್ತು 7 ತುತ್ತೂರಿಗಳು 70ನೇ ವಾರದ ಮೊದಲ 3.5 ವರ್ಷವನ್ನ ನಮಗೆ ತರುತ್ತವೆ ಎಂಬುದಾಗಿ ಹೇಳ್ತಾರೆ. The first 3.5 year period terminates in Revelation 11 in the rapture. ಈ ಒಂದು ಸಂಕಟ ಕಾಲದ ಮೊದಲ 3.5 ವರ್ಷಗಳ ಕಾಲಾವಧಿ ಏನಿದೆ ಅದು ಎತ್ತಲ್ಪಡುವಿಕೆಯಲ್ಲಿ ಕೊನೆಗೊಳ್ಳುತ್ತದೆ ಎಂಬುದಾಗಿ ಪ್ರಕಟಣೆ ಗ್ರಂಥದ 11ನೇ ಅಧ್ಯಾಯವನ್ನ ಅವರು ಸೂಚಿಸ್ತಾರೆ. Chapters 12 and 13 develop the outpouring of God's wrath on 7 vowels in the last 3.5 years of the 70th week. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ ಮತ್ತು 13ನೇ ಅಧ್ಯಾಯಗಳಲ್ಲಿ 70ನೇ ವಾರದ ಕೊನೆಯ 3.5 ವರ್ಷಗಳಲ್ಲಿ 7 ಪಾತ್ರೆಗಳ ದೇವರ ಕ್ರೋಧದ ಆ ಒಂದು ಪ್ರವಾಹ ಇನ್ನೂ ಅಭಿವೃದ್ಧಿ ಪಡುವಂತದನ್ನ ನಾವು ನೋಡುತ್ತೇವೆ. In other words, chapters 4 to 11 describes the first 3.5 years and Revelation 12 to 19 depicts the last 3.5 years of the 70th week. ಇನ್ನೊಂದು ಮಾತಿನಲ್ಲಿ ನಾವು ಹೇಳುವುದಾದರೆ ಪ್ರಕಟಣೆ ಪುಸ್ತಕ 4ರಿಂದ 11ನೇ ಅಧ್ಯಾಯದವರೆಗೆ ಇಲ್ಲಿ ನಾವು ಮುಖ್ಯವಾಗಿ ನಾವು ನೋಡುವಂತದ್ದು ಮೊದಲ ಈ ಸಂಕಟ ಕಾಲದ ಮೊದಲ 3.5 ವರ್ಷಗಳನ್ನ ವಿವರಣೆಗಳಾಗಿವೆ. ಮಾತ್ರವಲ್ಲ ಪ್ರಕಟಣೆ ಗ್ರಂಥ 12ರಿಂದ 19ನೇ ಅಧ್ಯಾಯದವರೆಗೆ ಈ 70ನೇ ವಾರದ ಕೊನೆಯ 3 ವರ್ಷಗಳನ್ನ ಅಂದ್ರೆ ಈ ಸಂಕಟ ಕಾಲದ ಕೊನೆಯ 3 ವರ್ಷಗಳ ಚಿತ್ರಣವನ್ನ ಅಲ್ಲಿ ಬಿಂಬಿಸುವಂತದಾಗಿದೆ. According to Apostle John, the events of first and half under the seals, that is Revelation 8:1 to 11:14, ಇಲ್ಲಿ ಅಪೊಸ್ತಲನಾದ ಯೋಹಾನನು ಹೇಳುವಾಗ ಅಲ್ಲಿ ಈ ಒಂದು ಮುದ್ರೆಗಳ ಕುರಿತಾಗಿ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈ ಮುದ್ರೆಗಳನ್ನ ಕುರಿತಾಗಿ ಅವನು ವಿವರಿಸುವುದನ್ನ ನಾವಲ್ಲಿ ನಾವು ನೋಡ್ತೇವೆ. This crosses the period with the return of Christ to reign, that is in Revelation 11:15 to 18. ಇದು ಯೇಸು ಕ್ರಿಸ್ತನ ಎರಡನೇ ಬರೋಣವನ್ನ ಪ್ರಕಟಣೆ ಗ್ರಂಥ 11ರಲ್ಲಿ ನಾವು ನೋಡ್ತೇವೆ. ಆ ಒಂದು ಘಟನೆಗೆ ಸಂಬಂಧವಾಗಿ ಈ ಒಂದು ವಾಕ್ಯಗಳನ್ನ ನಾವು ನೋಡ್ತೇವೆ. So undoubtedly Revelation 11:15 to 18 describes revelation and not rapture of Christ.
ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ ಬಹಳ ಸ್ಪಷ್ಟವಾಗಿ ಈ ಒಂದು ಭಾಗದಲ್ಲಿ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ನಾವು ನೋಡುವಂಥದ್ದು, ಇದು ಯಾವುದೇ ಕಾರಣಕ್ಕೂ ಅದು ಎತ್ತಲ್ಪಡುವಿಕೆಯೊಂದಿಗೆ ನಾವು ಅದನ್ನ ಸಂಬಂಧಪಡಿಸುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಸಂಪೂರ್ಣವಾಗಿ ಅದು ಕ್ರಿಸ್ತನ ಎರಡನೇ ಬರುಣವಾಗಿದೆ ಎಂಬುದನ್ನ ಖಚಿತಪಡಿಸುವಂತದ್ದಾಗಿದೆ. I presume that you understand the term revelation and rapture. ಅದರಿಂದ ಪ್ರಕಟಣೆ ಮತ್ತು ಎತ್ತಲ್ಪಡುವಿಕೆ ಈ ಎರಡು ಪದಗಳ ಸರಿಯಾದ ಅರ್ಥವನ್ನ ನೀವು ತಿಳ್ಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. Rapture means the coming of Christ only for his bride, that is church. ಎತ್ತಲ್ಪಡುವಿಕೆ ಎಂಬುದಾಗಿ ನಾವು ಹೇಳುವಾಗ ಈ ಪದ ಪ್ರಯೋಗ ಕೇವಲ ಸಭೆಗೋಸ್ಕರವಾಗಿ ಆತನು ಮಧ್ಯಾಕಾಶದಲ್ಲಿ ಬರುವಾಗ ನಡೆಯುವಂತ ಒಂದು ಘಟನೆ ಆಗಿದೆ. That is the first phase of the second coming of Jesus Christ. ಇದು ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಸಂಭವಿಸುವಂತ ಮೊದಲನೆಯ ಹಂತವಾಗಿದೆ. And Revelation is the second phase of the second coming of Jesus Christ, that is revealing to everybody, not for the church. He is coming with the church. ಎರಡನೆಯ ಈ ಒಂದು ಹಂತದಲ್ಲಿ ಆತನ ಎರಡನೇ ಬರೋಣದ ಎರಡನೇ ಹಂತದಲ್ಲಿ ಪ್ರಕಟಣೆ ಎಂಬುದಾಗಿ ನಾವು ಹೇಳುವಾಗ ಯೇಸು ಕ್ರಿಸ್ತನು ಪ್ರತ್ಯಕ್ಷತೆ ಇಡೀ ಲೋಕಕ್ಕೆ ಅಥವಾ ಮಾನವ ಕುಲಕ್ಕೆ ಆತನು ಪ್ರತ್ಯಕ್ಷನಾಗುವಂತ ಒಂದು ಸಂದರ್ಭವಾಗಿದೆ. ಆದ್ರಿಂದ ಇಲ್ಲಿ ಆತನು ಪ್ರತ್ಯಕ್ಷನಾಗುವಾಗ ಆತನು ಸಭೆಯೊಂದಿಗೆ ಆತನು ಇಡೀ ಜನಸಮೂಹಕ್ಕೆ ಆತನು ಪ್ರತ್ಯಕ್ಷ ಪಡುವಂತದ್ದಾಗಿದೆ. So what we are pressing the point is that Revelation 11:15-18 is nothing to do with rapture, but it is for the revelation of Christ. ಅದರಿಂದ ಇಲ್ಲಿ ಏನ್ ಹೇಳಕ್ ಬಯಸ್ತಾ ಇದ್ದೇವೆ ಅಂದ್ರೆ, ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಚನದಿಂದ ನಡೆಯುವಂತ ಈ ಒಂದು ಘಟನೆ ಏನಿದೆ ಅದು ಕ್ರಿಸ್ತನ ಎರಡನೇ ಬರೋಣದ ಎರಡನೇ ಹಂತವಾಗಿದೆ. ಆದ್ರಿಂದ ಇದು ಯಾವುದೇ ರೀತಿಯಲ್ಲಿ ಆತನ ಎತ್ತಲ್ಪಡುವಿಕೆ ಎರಡನೇ ಬರೋಣದ ಮೊದಲನೇ ಹಂತಕ್ಕೆ ನಾವು ಅದನ್ನ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. I think you understand. ನಾನು ನಂಬ್ತೇನೆ ನೀವು ಇದನ್ನ ಅರ್ಥ ಮಾಡಿಕೊಳ್ತಾ ಇದ್ದೀರಿ ಎಂಬುದಾಗಿ. Therefore, paralleling of Revelation 19:11-16 and the notification of repetition in Revelation 10:11 to make the mid-tribulation interpretation of chronology of the book of Revelation is untenable. ಅದರಿಂದ ಇಲ್ಲಿ ಈ ಒಂದು ವಾದವನ್ನ ಅಂದ್ರೆ ಮಧ್ಯಕಾಲದಲ್ಲಿ ಸಂಕಟ ಕಾಲದ ಮಧ್ಯಕಾಲದಲ್ಲಿ ಎತ್ತಲ್ಪಡುವಿಕೆಯು ನಡೆಯುತ್ತದೆ ಎಂಬುದಾಗಿ ಹೇಳುವಂತ ಈ ಒಂದು ಕಾಲಾನುಕ್ರಮದಲ್ಲಿ ನಾವು ನೋಡ್ತೇವೆ. ಈ ಒಂದು ಅಧ್ಯಾಯ ಏನಿದೆ 11ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಈ ಒಂದು ಘಟನೆ ಏನಿದೆ 12ರಿಂದ 19ರಲ್ಲಿ ನೋಡುವಂಥದ್ದು ಬಹಳ ಸ್ಪಷ್ಟವಾಗಿ ಅಲ್ಲಿ ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ. ಈ ಒಂದು ಸಂಭವ ಅದು ಆತನ ಎರಡನೇ ಬರೋಣದ ಎರಡನೇ ಹಂತಕ್ಕೆ ನಾವು ಅದನ್ನ ಖಚಿತಪಡಿಸುವಂತದ್ದಾಗಿದೆ. Again, this position depends on allegorical method of interpretation to make Revelation 11 to describe rapture, but not the correct way of method of interpretation. ಮತ್ತೆ ಈ ಒಂದು 11ನೇ ಅಧ್ಯಾಯದ 15ನೇ ವಚನಗಳಿಂದ ಈ ಒಂದು ವಾಕ್ಯಗಳನ್ನ ತೆಗೆದುಕೊಂಡು ಮಧ್ಯಭಾಗದಲ್ಲಿ ಸಂಕಟ ಕಾಲದ ಮಧ್ಯಕಾಲದಲ್ಲಿ ಎತ್ತಲ್ಪಡುವಿಕೆಯು ನಡೆಯುತ್ತದೆ ಎಂಬುದನ್ನ ಹೇಳುವಂತ ಈ ಒಂದು ವ್ಯಾಖ್ಯಾನ ಏನಿದೆ ಇದು ಅಕ್ಷರಶಃ ಮಾಡುವಂತ ವ್ಯಾಖ್ಯಾನವಲ್ಲ. ಬದಲಾಗಿ ಇದನ್ನ ನಾವು ಆತ್ಮಿಕವಾಗಿ ಅಥವಾ ದೃಷ್ಟಾಂತವನ್ನ ಕೊಟ್ಟು ನಾವು ವ್ಯಾಖ್ಯಾನ ಮಾಡುವಂತ ಒಂದು ವ್ಯಾಖ್ಯಾನದ ವಿಧಾನವಾಗಿದೆ. Now the eighth argument is that the confusion between seventh trumpet, that is explained in Revelation 11:15, and the last trumpet, that is explained in 1 Corinthians 15:52 and 1 Thessalonians 4:16. ಎಂಟನೇ ವಾದ ಅದೇನಪ್ಪಾ ಅಂತಂದ್ರೆ, ಏಳನೇ ತುತ್ತೂರಿ ಊದುವಂತದ್ದು ಪ್ರಕಟಣೆ 11ನೇ ಅಧ್ಯಾಯ 15ನೇ ವಚನದಿಂದ ಕೆಳಗೆ, ಮತ್ತು ಕೊನೆಯ ತುತ್ತೂರಿ 1 ಕೊರಿಂಥ 15ನೇ ಅಧ್ಯಾಯ 52ನೇ ವಚನ ಮತ್ತು 1 ಥೆಸಲೋನಿಕ 4:16ರಲ್ಲಿ ನಾವು ನೋಡ್ತೇವೆ. ಈ ಎರಡು ತುತ್ತೂರಿಗಳ ನಡುವೆ ಇರುವಂತ ಗೊಂದಲ.
In both the places we see trumpets. ಎರಡೂ ಸ್ಥಳಗಳಲ್ಲಿ ನಾವು ತುತ್ತೂರಿ ಎಂಬುದನ್ನ ನಾವು ಅಲ್ಲಿ ಗುರುತಿಸ್ತೇವೆ. Again, the description is given that last trumpets. ಮತ್ತೆ ಆ ಒಂದು ತುತ್ತೂರಿ ಅದರ ವಿವರಣೆಯನ್ನ ಕೊಡ್ತಾರೆ. ಅದೇನಪ್ಪಾ ಅಂತಂದ್ರೆ ಆ ತುತ್ತೂರಿ ಕೊನೆಯ ತುತ್ತೂರಿ ಆಗಿದೆ ಎಂಬುದಾಗಿ. In both the places we see last trumpet, so people confuse it as same. ಎರಡೂ ಕಡೆಗಳಲ್ಲಿ ಈ ಎರಡು ವೇದ ಭಾಗಗಳಲ್ಲಿಯೂ ಸಹ ತುತ್ತೂರಿ ಎಂಬುದಾಗಿ ಹೇಳುವ ಕಾರಣ ಜನರು ಅದನ್ನ ತಪ್ಪಾಗಿ ಅಪಾರ್ಥ ಮಾಡ್ಕೊಳ್ತಾರೆ. ಎರಡು ಒಂದೇ ಎಂಬುದಾಗಿ, ಆದ್ರೆ ಅದು ಎರಡು ಒಂದೇ ಅಲ್ಲ. If we confuse, then our interpretation will also be confused. ಈ ಒಂದು ಎರಡು ತುತ್ತೂರಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಾವು ಗೊಂದಲಕ್ಕೆ ಒಳಗಾಗ್ತೇವೆ. These are not one and same. ಇವೆರಡು ಒಂದೇ ಸಮಾನವಾದಂತ ಅಥವಾ ಸರಿ ಬೀಳುವಂತ ತುತ್ತೂರಿಗಳಲ್ಲ. The argument is that the seventh trumpet is identical with the trumpet in connection with rapture, that is in 1 Corinthians 15:52. ಇವರ ವಾದ ಏನಪ್ಪಾ ಅಂತಂದ್ರೆ 7ನೇ ತುತ್ತೂರಿಯು ಎತ್ತಲ್ಪಡುವಿಕೆಯ ಸಂಬಂಧದಲ್ಲಿರುವ ತುತ್ತೂರಿಗೆ ಹೋಲುತ್ತದೆ ಎಂಬುದಾಗಿ ಅವರು ವಾದಿಸ್ತಾರೆ. ಅಂದ್ರೆ 1ನೇ ಕೊರಿಂಥದಲ್ಲಿರುವಂತಹ ತುತ್ತೂರಿಯು ಮತ್ತು ಪ್ರಕಟಣೆ 11:11ರಲ್ಲಿ ಇರುವಂತಹ 15ರಲ್ಲಿ ಬರುವಂತಹ ಆ ಒಂದು ತುತ್ತೂರಿ ಎರಡು ಒಂದೇ ಎಂಬುದಾಗಿ ಹೇಳ್ತಾರೆ. Here the word last, that is sketos, in both places are very crucial. ಇಲ್ಲಿ ಒಂದು ಬಹಳ ಪ್ರಾಮುಖ್ಯವಾದಂತ ಒಂದು ಪದ ಪ್ರಯೋಗ ಬಳಕೆ ಆಗ್ತದೆ. ಅದೇನಪ್ಪಾ ಅಂತಂದ್ರೆ ಕೊನೆಯ ಎಂಬಂತ ಈ ಒಂದು ಪದ, ಇದು ಬಹಳ ನಿರ್ಣಾಯಕವಾದಂತ ಒಂದು ಪದವಾಗಿದೆ. That's why many people are confused. ಈ ಒಂದು ಪದ ಪ್ರಯೋಗದಿಂದ ಅನೇಕರು ಗೊಂದಲಕ್ಕೊಳಗಾಗ್ತಾರೆ. So as Custo, the last may mean the last in point of time or last in point of sequence. ಎಸ್ಕಸ್ಟೋಸ್ ಎಂಬುದಾಗಿ ಗ್ರೀಕ್ ಪದದ ಮೂಲ ಭಾಷೆಯಲ್ಲಿ ಬರುವಂತ ಪದ. ಈ ಪದದ ಅರ್ಥ ಎರಡು ಅರ್ಥಗಳನ್ನ ನಾವು ನೋಡಬಹುದು. ಒಂದು ಸಮಯದ ಕೊನೆಯಲ್ಲಿ ಕೊನೆಯದು ಮತ್ತು ಅನುಕ್ರಮದ ಕೊನೆಯ ಬಿಂದು. That is, I think it is very clear to you, that is last in point of time. The last point of time. That is one meaning. Another meaning is that last in point of sequence. For example, 1, 2, 3, 4, 5, 6. 6 is the last. That's a series. ಇದು ಅರ್ಥ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಒಂದು ಅರ್ಥ ಏನಪ್ಪಾ ಅಂತಂದ್ರೆ ಇದು ಸಮಯದ ಕೊನೆಯಲ್ಲಿ ಕೊನೆಯದಾಗಿ ಬರುವಂತದ್ದು. ಅಂದ್ರೆ ಒಂದು ಕಾಲ ಸಮಯ ನಾವು ನಿಗದಿಪಡಿಸಿದ್ರೆ ಆ ಒಂದು ಕಾಲ ಸಮಯದ ಕೊನೆ ಭಾಗದಲ್ಲಿ ನಡೆಯುವಂಥದ್ದು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಈ ಒಂದು ಅನುಕ್ರಮ ಒಂದಾದ ನಂತರ ಎರಡಾದ ನಂತರ 3 ಎಂಬುದಾಗಿ ನಾವು ಅನುಕ್ರಮದಲ್ಲಿ ಕ್ರಮಬದ್ಧವಾಗಿ ನಾವು ಹೋಗುವುದಾದ್ರೆ ಆ ಒಂದು ಅನುಕ್ರಮದಲ್ಲಿ ಇದು ಕೊನೆಯ ಒಂದು ಘಟನೆ ಅಥವಾ ಕೊನೆಯ ಬಿಂದು ಎಂಬುದಾಗಿ ನಾವು ಹೇಳ್ಬೋದು. In both these cases we can use the word last. ಈ ಎರಡು ಸಂದರ್ಭಗಳಲ್ಲಿಯೂ ಸಹ ನಾವು ಕೊನೆಯ ಎಂಬಂತ ಈ ಒಂದು ಪದವನ್ನ ನಾವು ಬಳಸಬಹುದು. So the meaning of that last to be determined by the context. ಆದ್ರಿಂದ ಇಲ್ಲಿ ಈ ಕೊನೆಯ ಎಂಬ ಪದದ ಅರ್ಥವು ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನ ನಿರ್ಧರಿಸಲಾಗುತ್ತದೆ. That is very, very important. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ವಿಚಾರ. The trumpet of 1 Corinthians 15:52 sounds before the wrath of God, but the trumpet in Revelation 11:15 sounds at the end of the wrath, just prior to second advent. That is revelation of Jesus Christ. ಇಲ್ಲಿ ನಾವು ನೋಡುವಂತದ್ದು ಅದೇನಪ್ಪ ಅಂತಂದ್ರೆ ಈ ತುತ್ತೂರಿಯ ಈ ಒಂದು ಊದುವಿಕೆ ಅಥವಾ ಈ ತುತ್ತೂರಿ ಮೊಳಗುವಂತದ್ದು ಇದು ನಾವು ನೋಡ್ತೇವೆ. ಇದು 1 ಕೊರಿಂಥ 15:52 ಇದು ನೋಡುವಾಗ ಇದು ಆ ದೇವರ ಆ ಒಂದು ಕೋಪಕ್ಕೆ ಮುಂಚಿತವಾಗಿ ಊದುವಂತ ಒಂದು ತುತ್ತೂರಿಯಾಗಿದೆ. ಆದರೆ ಪ್ರಕಟಣೆ 11:15 ಊದುವಂತ ಆ ಒಂದು 7ನೇ ತುತ್ತೂರಿಯು ಅದು ಆತನ 2ನೇ ಬರೋಣಕ್ಕೆ ಮುಂಚಿತವಾಗಿ ಊದುವಂತ ಒಂದು ತುತ್ತೂರಿ ಧ್ವನಿಯಾಗಿದೆ. So if you examine closely, you will come to this point very clearly.
ಇದನ್ನ ನಾವು ಕೂಲಂಕುಷವಾಗಿ ನಾವು ಅದನ್ನ ಗಮನಿಸುವುದಾದ್ರೆ ಈ ಎರಡು ವೇದ ಭಾಗಗಳನ್ನ, ಈ ಒಂದು ವಿಚಾರ ನಮಗೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಈ ಭಾಗಗಳಲ್ಲಿ ಗೋಚರವಾಗ್ತದೆ. Again, the trumpet that summons church is trumpet of God, while the seventh trumpet is an angel's trumpet, not of God. ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸಬೇಕಾದದ್ದು ಅದೇನಂದ್ರೆ, ಈ ಒಂದು ಸಭೆಯನ್ನ ಕರೆಯುವಂತ ತುತ್ತೂರಿ ಅದು ದೇವರ ತುತ್ತೂರಿ ಆಗಿದೆ, ಮತ್ತು 7ನೇ ತುತ್ತೂರಿ ಇದು ಪ್ರಕಟಣೆ 11ರಲ್ಲಿ ಬರುವಂತ 7ನೇ ತುತ್ತೂರಿ ಅದು ದೇವದೂತನ ತುತ್ತೂರಿ ಆಗಿದೆ. So this is different context. ಅದರಿಂದ ಈ ಎರಡು ತುತ್ತೂರಿ ಒಂದೇ ಸಮವಲ್ಲ, ಬದಲಾಗಿ ಇವೆರಡು ಬೇರೆ ಬೇರೆ ವಿಭಿನ್ನವಾದಂತ ತುತ್ತೂರಿಗಳಾಗಿವೆ. Another proof to note is that the trumpet for church is singular. No trumpet precedes, so can be said the last trumpet. ಆದ್ರಿಂದ ಇನ್ನೊಂದು ವಿಷಯ ನಾವು ಗಮನಿಸಬೇಕಾದದ್ದು ಅದೇನಪ್ಪ ಅಂತಂದ್ರೆ, ಈ ಒಂದು ಸಭೆಯ ತುತ್ತೂರಿ, ಸಭೆಯನ್ನು ಕರೆಯುವಂತ ತುತ್ತೂರಿ ದೇವರ ತುತ್ತೂರಿ ಎಂಬುದಾಗಿ ಹೇಳುವಾಗ ಇದು ಏಕವಚನದಲ್ಲಿ ಬಳಕೆ ಆಗುತ್ತಾ ಇರುವುದನ್ನ ನಾವು ನೋಡುತ್ತೇವೆ. ಆದ್ರಿಂದ ಕೊನೆಯ ತುತ್ತೂರಿ ಎಂಬುದಾಗಿ ನಾವು ಹೇಳುವಾಗ ಈ ಒಂದು ಸಂಕಟ ಕಾಲದ ಅವಧಿಯಲ್ಲಿ ಕೊನೆಗೊಳಿಸುವಂತ ತುತ್ತೂರಿ ಅಂತ ಹೇಳುವಾಗ ಅದನ್ನ ನಾವು ತುತ್ತೂರಿಗಳು ಎಂಬುದಾಗಿ ಬಹುವಚನದಲ್ಲಿ ಅಲ್ಲಿ ಬಳಸಲಾಗಲಿಲ್ಲ. ಅಲ್ಲಿ the trumpet that closes tribulation, the sequence period, is the last trumpet of the sequence. It's a different. ಅದರಿಂದ ಆ ಒಂದು ಕ್ರಮದಲ್ಲಿ ಈ 7 ತುತ್ತೂರಿಗಳ ಕ್ರಮದಲ್ಲಿ ಬರುವಾಗ ಆ ಒಂದು ತುತ್ತೂರಿ ಅದು ಕೊನೆಯ ತುತ್ತೂರಿ ಆಗಿದೆ. ಸೊ ಅಲ್ಲಿ ನಾವು ನೋಡುವಾಗ ಅದು ಒಂದು ಕ್ರಮಗಳಲ್ಲಿ ಊದುವಂತ 1-2 ಕ್ರಮಗಳಲ್ಲಿ ಊದುವಂತ ತುತ್ತೂರಿಗಳಾಗಿ ನಾವು ಅದರಲ್ಲಿ ಪರಿಗಣಿಸಬೇಕು. ಇಲ್ಲಿ ನಾವು ಪರಿಗಣಿಸುವಂತ ಕೊರಿಂಥ ಪತ್ರಿಕೆಯಲ್ಲಿ ಪರಿಗಣಿಸುವಂತ ತುತ್ತೂರಿ ಅದು ಏಕವಚನದಲ್ಲಿ ಬಳಸುವಂತ ತುತ್ತೂರಿ ದೇವರ ತುತ್ತೂರಿ ಆಗಿದೆ. That is the, in plural, that is last in the series. ಅದರಿಂದ ಇದು ಒಂದು ಕ್ರಮದಲ್ಲಿ ಅನುಕ್ರಮದಲ್ಲಿ ಬರುವಾಗ ಆ ಒಂದು ಕ್ರಮದಲ್ಲಿ ಊದಲ್ಪಡುವಂತ ಕೊನೆಯ ತುತ್ತೂರಿಯಾಗಿ ಅದನ್ನ ಪರಿಗಣಿಸ್ತಾರೆ. Because that means already 6 trumpets gone, and this is last and the final 7th, so the last trumpet. ಅಂದ್ರೆ ಈಗಾಗಲೇ 6 ತುತ್ತೂರಿಗಳನ್ನ ಊದಿ ಅವು ಆ ಒಂದು ಘಟನೆಗಳೇನಿದೆ, ಆ ಸಂಭವಗಳೇನಿವೆ ಅದು ನಡೆದಿವೆ. ಈಗ ಕೊನೆಯದಾಗಿ 7ನೇ ತುತ್ತೂರಿ ಊದಲ್ಪಡ್ತಾ ಇದೆ. In 1 Thessalonians, the 4th replies that in 1 Thessalonians chapter 4, a voice is associated with the sounding of trumpet. In Revelation 11:12, the trumpet does not sound until and after resurrection. That is, these are 2 different events. 1 ಥೆಸಲೋನಿಕ 4ನಲ್ಲಿ ನಾವು ನೋಡ್ತೇವೆ, ಒಂದು ಧ್ವನಿಯು ತುತ್ತೂರಿಯ ಶಬ್ದದೊಂದಿಗೆ ಸಂಬಂಧ ಹೊಂದಿದೆ. ಮತ್ತೆ ಪ್ರಕಟಣೆ 11:12ರಲ್ಲಿ ನಾವು ನೋಡ್ತೇವೆ, ತುತ್ತೂರಿಯು ಪುನರುತ್ಥಾನದವರೆಗೂ ಮತ್ತು ನಂತರದಲ್ಲಿ ಧ್ವನಿಸುವುದಿಲ್ಲ. ಅಂದ್ರೆ ಇವು 2 ವಿಭಿನ್ನವಾದಂತ ಘಟನೆಗಳಾಗಿವೆ. Number 5, the trumpet in 1 Thessalonians 5 is of blessing, life, glory, while that of Revelation 11 is of judgment upon God's enemies. 1ನೇ ಥೆಸಲೋನಿಕ 4ರಲ್ಲಿನ ತುತ್ತೂರಿಯು ಅದು ಆಶೀರ್ವಾದ, ಜೀವನ ಮತ್ತು ಮಹಿಮೆಯನ್ನು ಕುರಿತದ್ದಾಗಿದ್ದರೆ, ಪ್ರಕಟಣೆ 11ನೇ ತುತ್ತೂರಿ ಅದು ದೇವರ ಶತ್ರುಗಳ ಮೇಲೆ ನ್ಯಾಯ ತೀರ್ಪನ್ನು ತರುವಂತದ್ದಾಗಿದೆ. Number 6 in Revelation 10:7, the trumpet will sound over a period of time, began to sound a period of time. 6ನೇದಾಗಿ ನಾವು ನೋಡ್ತೇವೆ, ಪ್ರಕಟಣೆ 10:7ರಲ್ಲಿ ತುತ್ತೂರಿಯು ಸ್ವಲ್ಪ ಸಮಯದವರೆಗೆ ಧ್ವನಿಸುವಂತದನ್ನ ನಾವು ನೋಡ್ತೇವೆ. But in Thessalonians, the trumpet sound in a moment, in a twinkling of an eye. ಆದರೆ ಥೆಸಲೋನಿಕದಲ್ಲಿ ಧ್ವನಿಸುವಂತ ಆ ಒಂದು ತುತ್ತೂರಿಯು ಅದು ಒಂದು ಕ್ಷಣದಲ್ಲಿ, ಅಂದ್ರೆ ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಅದು ಸದ್ದನ್ನ ಮಾಡುವಂತದ್ದಾಗಿದೆ. And number 7, since the trumpet in Revelation sounds during tribulation, which is distinctly for Israel and Gentile in general, not for the church. ಯಾಕಂದ್ರೆ ಪ್ರಕಟಣೆಯಲ್ಲಿನ ತುತ್ತೂರಿಯು
ಸಂಕಟ ಕಾಲದಲ್ಲಿ ಮೊಳಗುವಂತದ್ದಾಗಿದೆ. ಇದು ಇಸ್ರಾಯೇಲರಿಗೆ ಮತ್ತು ಸಾಮಾನ್ಯವಾಗಿ ಅನ್ಯ ಜನರಿಗೆ ಸ್ಪಷ್ಟವಾಗಿದೆ, ಸಭೆಗೆ ಅಲ್ಲ. And number 8, there is a great earthquake where thousands slain and the believing remnant worship God with fear in Revelation 11:3. Nothing such is in Thessalonians 4. ಮಾತ್ರವಲ್ಲದೆ ಪ್ರಕಟಣೆ 11:3 ನಾವು ನೋಡ್ತೇವೆ, ಅಲ್ಲಿ ಬಹಳ ದೊಡ್ಡ ಭೂಕಂಪ ನಡೀತದೆ, ಅಲ್ಲಿ ಸಾವಿರಾರು ಜನರು ಕೊಲ್ಲಲ್ಪಡ್ತಾರೆ. ಮಾತ್ರವಲ್ಲದೆ ನಂಬಿಗಸ್ತರಾಗಿ ಉಳಿದವರು ಅವರು ಭಯದಿಂದ ದೇವರನ್ನ ಆರಾಧಿಸ್ತಾರೆ ಎಂಬುದನ್ನ ನಾವು ನೋಡ್ತೇವೆ. ಆದ್ರೆ ಈ ಯಾವೂ ಸಹ ಇಂಥ ಯಾವುದೇ ರೀತಿಯಾದಂತ ಸಂಭವಗಳಾಗ್ಲಿ ಘಟನೆಗಳಾಗ್ಲಿ ನಾವು ಕೊರಿಂಥ ಪತ್ರಿಕೆಯಲ್ಲಿ ನಾವು ಈ ಒಂದು ತುತ್ತೂರಿಯಲ್ಲಿ ಅಲ್ಲಿ ಬರುವಂತ ತುತ್ತೂರಿಯಲ್ಲಿ ನಾವು ನೋಡೋದಿಲ್ಲ. So these are not two same events, they are two different events. ಅದರಿಂದ ಇವೆರಡು ಒಂದೇ ಘಟನೆಗಳಲ್ಲ, ಇವೆರಡು ಬೇರೆ ಬೇರೆ ಘಟನೆಗಳಾಗಿವೆ. And 9, the final, the church is rewarded after rapture. 9ನೇದಾಗಿ ನಾವು ನೋಡುವಂತದ್ದು ಏನಪ್ಪ ಅಂತಂದ್ರೆ, ಎತ್ತಲ್ಪಡುವಿಕೆಯ ನಂತರ ಸಭೆಗೆ ಒಂದು ಉಡುಗೊರೆ ಅಥವಾ ಒಂದು ಬಹುಮಾನ ನೀಡಲಾಗ್ತದೆ. But the servants of prophets and the saints are rewarded on earth after the second advent of Christ. That is Revelation 11:18. ಆದರೆ ಪ್ರಕಟಣೆ 11:18 ಪ್ರಕಾರವಾಗಿ ಕ್ರಿಸ್ತನ ಎರಡನೆಯ ಬರೋಣದ ನಂತರ, ಆತನ ಆಗಮನದ ನಂತರ ಸೇವಕರು, ಪ್ರವಾದಿಗಳು ಮತ್ತು ಸಂತರಿಗೆ ಭೂಮಿಯ ಮೇಲೆ ಅವರಿಗೆ ಪ್ರತಿಫಲವನ್ನ ದೇವರು ನೀಡುವಂತವನಾಗಿದ್ದಾನೆ. There are specific trumpet calls for people of each camps and special camps calls for the whole congregation. That is detailed in the book of Numbers chapter 10. ನಾವು ನೋಡ್ತೇವೆ ಅಲ್ಲಿ ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರತಿಯೊಂದು ಗೋತ್ರದ ಜನರಿಗೆ ನಿರ್ದಿಷ್ಟವಾದಂತಹ ತುತ್ತೂರಿ ಕರೆಗಳಿವೆ ಮತ್ತು ಇಡೀ ಸಭೆಗೆ ವಿಶೇಷವಾದಂತಹ ಕರೆಗಳನ್ನು ಸಹ ನಾವಲ್ಲಿ ನಾವು ನೋಡ್ತೇವೆ. You will get the detailed description of that in number 10 of Numbers, because I don't have much time to explain it. ಇದರ ಬಹಳ ಸಂಪೂರ್ಣವಾದಂತಹ ವಿವರಣೆಯನ್ನ ನೀವು ಅರಣ್ಯಕಾಂಡ ಪುಸ್ತಕ 10ರಲ್ಲಿ ನೀವು ಅದನ್ನ ಓದ್ಕೊಳ್ಬಹುದು. To call in the congregation of the camp, there's a special sound for trumpet, and to disperse the camp, there's a different sound of trumpet, and to go for a war, there's a different sound. So same trumpets are used, but different sounds. ಅಂದ್ರೆ ತುತ್ತೂರಿ ಊದುವಾಗಲೂ ಸಹ ಈ ತುತ್ತೂರಿ ಊದುವಂತ ಬಹಳ ವಿಭಿನ್ನವಾದಂತ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅದನ್ನ ಊದುವುದನ್ನ ನಾವು ನೋಡ್ತೇವೆ. ಅಂದ್ರೆ ಒಂದು ಇಡೀ ಸಭೆಯನ್ನ ಕರೆಯುವುದಕ್ಕಾದ್ರೆ ಅದನ್ನ ಬೇರೆ ರೀತಿಯಾಗಿ ಊದ್ತಾರೆ. ತುತ್ತೂರಿಯನ್ನ ಒಂದು ಯುದ್ಧದ ಘೋಷಣೆ ಆಗುವಾಗ ತುತ್ತೂರಿಯನ್ನ ಇನ್ನೂ ಬೇರೆ ರೀತಿಯಲ್ಲಿ ಊದ್ತಾರೆ. ಹೀಗೆ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಈ ಒಂದು ತುತ್ತೂರಿಯ ಕರೆಗಳು ವಿಭಿನ್ನವಾಗಿವೆ. So here the last trumpet may signify the congregation for the final move that is mentioned in 1 Corinthians 15:23. ಅದರಿಂದ ಇಲ್ಲಿ ಕೊನೆಯ ತುತ್ತೂರಿ ಎಂಬುದಾಗಿ ನಾವು ಹೇಳುವಾಗ ಈ ತುತ್ತೂರಿಯು ಅದು ಅಂತಿಮ ಕ್ರಮಕ್ಕಾಗಿ ಸಭೆಯನ್ನ ಸೂಚಿಸುವಂತದ್ದಾಗಿರ್ಬೋದು. 1 ಕೊರಿಂಥ 15:23. Because about the resurrection, the Bible says that Christ the first fruits, afterwards they that are Christ at his coming. ಯಾಕಂದ್ರೆ ಸತ್ಯವೇದದಲ್ಲಿ ನಾವು ನೋಡುವಂತದ್ದು ಕ್ರಿಸ್ತನು ಆತನು ಮೊದಲ ಫಲವಾಗಿದ್ದಾನೆ. ಆದ ನಂತರ ನಾವು ನೋಡ್ತೇವೆ ಕ್ರಿಸ್ತನ ಆಗಮನದಲ್ಲಿ ಬರುವಂತದ್ದಾಗಿದೆ. That are Christ may be those who fallen asleep and those who are alive and remain. On the basis of the above evidences, the mid-tribulation view of rapture must be rejected as a false teaching. ಹೀಗೆ ನಾವು ನೋಡುವಾಗ ನಿದ್ರಿಸುವವರು, ಜೀವಂತವಾಗಿರುವವರು ಮತ್ತು ಉಳಿದವರು ಕ್ರಿಸ್ತನವರಾಗಿರಬಹುದು. ಆದರೆ ಈ ಮೇಲಿನ ಇವೇನು ಪುರಾವೆಗಳೇನಿವೆ ಅದರ ಆಧಾರದ ಮೇಲೆ ನಾವು ನೋಡುವಾಗ ಈ ಮಧ್ಯ ಸಂಕಟ ಕಾಲದಲ್ಲಿ ಎತ್ತಲ್ಪಡುವಿಕೆಯು ನಡೆಯುತ್ತದೆ ಎಂಬಂತ ದೃಷ್ಟಿಕೋನವನ್ನ ನಾವು ಸುಳ್ಳು ಬೋಧನೆ ಎಂಬುದಾಗಿ ಅದನ್ನ ತಿರಸ್ಕರಿಸಬಹುದು.
I think your confusion is clear now. These are not same and one trumpet. These are two different trumpets at different occasion for different purpose. One for the church, another for another purpose. ಅದರಿಂದ ಈ ಒಂದು ಗೊಂದಲ ನಿಮಗೆ ಸ್ಪಷ್ಟವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ಯಾಕಂದ್ರೆ ಈ ಎರಡು ತುತ್ತೂರಿಗಳು ಸಹ ಅಂದ್ರೆ ಪ್ರಕಟಣೆ ಗ್ರಂಥ 11:5 ನೋಡುವಂತ ತುತ್ತೂರಿಯು ಮಾತ್ರವಲ್ಲದೆ ಈ ಒಂದು 1 ಕೊರಿಂಥ 15 ನಾವು ನೋಡುವಂತ ಈ ಒಂದು ತುತ್ತೂರಿಯು ಸಹ, ಇವೆರಡೂ ಸಹ ಒಂದೇ ತುತ್ತೂರಿ ಅಲ್ಲ, ಇವೆರಡು ಬೇರೆ ಬೇರೆ ತುತ್ತೂರಿಗಳಾಗಿವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಊದುವಂತ ಒಂದು ತುತ್ತೂರಿಯಾಗಿದೆ ಎಂಬಂತ ಈ ಒಂದು ವಿವರಣೆ ಏನಿದೆ, ಅದಕ್ಕೆ ಸಂಪೂರ್ಣವಾದಂತ ವಿವರಣೆಯನ್ನ ನಾವು ನಿಮ್ ಮುಂದೆ ಇಟ್ಟಿದ್ದೇವೆ. ಅದರಿಂದ ಇದು ನಿಮ್ಗೆ ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಿ ಎಂಬುದಾಗಿ ನಾವು ನಂಬ್ತೇವೆ. People have different opinion about the two witnesses also. ಅದೇ ಸಂದರ್ಭದಲ್ಲಿ ಈ ಎರಡು ಸಾಕ್ಷಿಗಳ ಕುರಿತಾಗಿಯೂ ಸಹ ಜನರಲ್ಲಿ ಅನೇಕ ರೀತಿಯಾದಂತ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಸಹ ಇವೆ. Certain people identify them as Israel on church or church or word of God. ಕೆಲವರು ಈ ಒಂದು ಇಬ್ಬರು ಸಾಕ್ಷಿಗಳನ್ನ ಸಭೆ ಮತ್ತು ಇಸ್ರಾಯೇಲರು ಎಂಬುದಾಗಿ ಹೋಲಿಕೆ ಸಹ ಮಾಡ್ತಾರೆ. ಈ ರೀತಿಯಾಗಿಯೂ ಸಹ ಅವರು ಈ ಎರಡು ಸಾಕ್ಷಿಗಳನ್ನ ಅವರು ಹೋಲಿಸುವುದು ಸಹ ಉಂಟು. Some think that they are representative of two witnesses in the great tribulation from the 144,000 people. ಇನ್ನು ಕೆಲವರು ಅಂದ್ಕೊಳ್ತಾರೆ ಈ 1,44,000 ಜನರು ಈ ಒಂದು ಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದುವಂತ ಈ ಜನರೇನಿದ್ದಾರೆ ಅಲ್ಲಿ ಆ ಒಂದು ಗುಂಪಿನ ಜನರಲ್ಲಿ ಆರಿಸಲ್ಪಡುವಂತಹ ಸಾಕ್ಷಿಗಳು ಎಂಬುದಾಗಿಯೂ ಸಹ ಕೆಲವರು ವ್ಯಾಖ್ಯಾನಿಸುವವರಿದ್ದಾರೆ. And certain group think that they are two angels of God. ಇನ್ನು ಕೆಲವು ಗುಂಪಿನವರು ಈ ಎರಡು ಸಾಕ್ಷಿಗಳು ಅವರು ದೇವದೂತರು ಎಂಬುದಾಗಿ ವಾದ ಮಾಡ್ತಾರೆ. The two witnesses are Elijah and John the Baptist. ಈ ಎರಡು ಸಾಕ್ಷಿಗಳಲ್ಲಿ ಅವರು ಒಬ್ಬರು ಎಲಿಯನು, ಇನ್ನೊಬ್ಬರು ಸ್ನಾನಿಕನಾದ ಯೋಹಾನನು ಎಂಬುದಾಗಿಯೂ ಸಹ ಹೇಳ್ತಾರೆ. Some conclude that they are Enoch and Elijah. ಇನ್ನು ಕೆಲವರು ಹೇಳ್ತಾರೆ ಇವರು ಒಬ್ಬರು ಏನೋಕನಾಗಿದ್ದಾನೆ, ಇನ್ನೊಬ್ಬನು ಎಲಿಯನಾಗಿದ್ದಾನೆ. ಈ ಇಬ್ಬರು ಪ್ರವಾದಿಗಳಿಗೆ ಅವರು ಹೋಲಿಸ್ತಾರೆ. Others find reason to believe that they are Moses and Elijah. ಇನ್ನು ಕೆಲವರು ಈ ಇಬ್ಬರು ಸಾಕ್ಷಿಗಳಲ್ಲಿ ಒಬ್ಬನು ಮೋಶೆ ಆಗಿದ್ದಾನೆ, ಇನ್ನೊಬ್ಬನು ಎಲಿಯನಾಗಿದ್ದಾನೆ ಎಂಬುದಾಗಿಯೂ ಸಹ ವ್ಯಾಖ್ಯಾನಿಸ್ತಾರೆ. Or somebody come to the spirit Moses and Elijah. ಅಥವಾ ಇದು ಮೋಶೆ ಮತ್ತು ಎಲಿಯನ ಆತ್ಮಗಳು ಎಂಬುದಾಗಿಯೂ ಸಹ ವ್ಯಾಖ್ಯಾನ ಮಾಡುವವರಿದ್ದಾರೆ. Or two strange people with this prophetic ministry. ಹೀಗೆ ಪ್ರವಾದನೆಯ ಸೇವೆ ಎಂಬುದಾಗಿ ಹೇಳಿಕೊಂಡು ಅನೇಕ ರೀತಿಯಲ್ಲಿ ಈ ಒಂದು ಸಾಕ್ಷಿಗಳನ್ನ ವ್ಯಾಖ್ಯಾನಿಸುವಂತವರಿದ್ದಾರೆ. Elijah and John and James, Peter and Paul, so many ideas are coming up with the two witnesses. ಆದ್ರಿಂದ ಈ ಎರಡು ಸಾಕ್ಷಿಗಳ ಕುರಿತಾಗಿ ಅನೇಕ ರೀತಿಯಾದಂತಹ ಆಲೋಚನೆಗಳು, ಸೂಚನೆಗಳು ಬರ್ತಾ ಇದ್ದಾವೆ. ಕೆಲವರು ಯೋಹಾನ ಅಂತಾರೆ, ಕೆಲವರು ಪೇತ್ರ ಅಂತಾರೆ, ಯಾಕೋಬ ಅಂತಾರೆ. ಈ ರೀತಿಯಾಗಿ ವಿಭಿನ್ನವಾದಂತ ವ್ಯಾಖ್ಯಾನಗಳನ್ನ ನಾವು ನೋಡ್ತೇವೆ. And they have some reason to say from the scripture also. ಅಷ್ಟು ಮಾತ್ರವಲ್ಲದೆ ಅವರು ಹೇಳುವಂತ ಈ ವಾದಗಳಿಗೆ ಅವರು ಸತ್ಯವೇದದ ವಾಕ್ಯಗಳ ಆಧಾರವನ್ನು ಸಹ ಅವರು ತೋರ್ಪಡಿಸ್ತಾರೆ. But if we look at the scripture or the text, we can see the use of article with the two witnesses signify they are specific persons. ಅದರಿಂದ ಈ ಎರಡು ಸಾಕ್ಷಿಗಳಿಗೆ ಬಳಸಲ್ಪಟ್ಟಿರುವಂತ ವ್ಯಾಕರಣವನ್ನ ನಾವು ಗಮನಿಸುವಾಗ ಇವೆರಡು ವ್ಯಕ್ತಿಗಳು ಬಹಳ ವ್ಯಕ್ತಿಗತವಾಗಿ ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಪಟ್ಟವಾಗಿ ಅದನ್ನ ಸೂಚಿಸಿರುವುದನ್ನ ನಾವು ನೋಡ್ತೇವೆ. We are not trying to name them, but we can say they are two specific persons. ನಾವು ಅದನ್ನ ಅವರಿಬ್ಬರನ್ನ ನಾವು ಹೆಸರಿಸ್ತಾ ಇಲ್ಲ, ಬದಲಾಗಿ ಈ ಇಬ್ಬರು ವ್ಯಕ್ತಿಗಳಾಗಿದ್ದಾರೆ, ವ್ಯಕ್ತಿತ್ವವನ್ನು ಹೊಂದಿದಂತ ಇಬ್ಬರು ವಿಭಿನ್ನವಾದಂತ ವ್ಯಕ್ತಿಗಳಾಗಿದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ತೇವೆ.
their actions, death, resurrection, their body lying on the street for days, hardly refer to church or Israel or word of God. That is for sure. ಇವರು ಅವರ 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 ಕ್ರಿಯೆಗಳು, ಅವರ ಕಾರ್ಯ ಕೆಲಸಗಳು, ಅವರ ಚಟುವಟಿಕೆಗಳು ಇವೆಲ್ಲವನ್ನ ನಾವು ಗಮನಿಸುವಾಗ ಹೇಗೆ ಅವರು ಬೀದಿಯಲ್ಲಿ ಬಿದ್ದಿರ್ತಾರೆ, ಅನೇಕ ದಿನರು ಅವರು ಸತ್ತ ಸ್ಥಿತಿಯಲ್ಲಿ ಇರ್ತಾರೆ, ಹೀಗೆ ಮತ್ತೆ ಆಮೇಲೆ ಅವರು ಜೀವ ಬಂದು ಅವರು ಎದ್ದೇಳ್ತಾರೆ. ಇದನ್ನೆಲ್ಲ ನಾವು ನೋಡುವಾಗ ಖಂಡಿತವಾಗ್ಲೂ ಇದು ಯಾವುದೇ ಕಾರಣಕ್ಕೂ ಸಹ ಇದು ಸಭೆಗಾಗ್ಲಿ ಅಥವಾ ಇಸ್ರಾಯೇಲರಿಗಾಗ್ಲಿ ಅಥವಾ ದೇವರ ವಾಕ್ಯಕ್ಕಾಗಲಿ ಖಂಡಿತವಾಗಿ ನಾವು ಈ ಇಬ್ಬರು ವ್ಯಕ್ತಿಗಳನ್ನ ನಾವು ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. Enoch and Elijah did not die, but were translated. According to Hebrew 9:27, they cannot have a double death. ಏನೋಕನು ಮತ್ತು ಎಲಿಯನು ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದ ಪ್ರಕಾರವಾಗಿ ನಾವು ನೋಡ್ತೇವೆ, ಅವರು ಸಾವನ್ನ ಅಪ್ಪಲಿಲ್ಲ, ಅವರು ಸಾಯದೆ ಅವರು ನಾವು ನೋಡ್ತೇವೆ ಅವರ ಮೇಲಕ್ಕೆ ಒಯ್ಯಲ್ಪಟ್ಟವರು ಎಂಬುದಾಗಿ. ಆದ್ರಿಂದ ಈ ಒಂದು ವಾಕ್ಯದ ಇಬ್ರಿಯ ಪತ್ರಿಕೆದ ಆಧಾರದ ಮೇಲೆ ಅವರು 2 ಮರಣಗಳನ್ನ ಹೊಂದುವುದಕ್ಕೆ ಸಾಧ್ಯವಿಲ್ಲ. But at rapture, the entire living church will go without death. ಆದರೆ ಎತ್ತಲ್ಪಡುವಿಕೆಯ ಆ ಒಂದು ಘಟನೆ ನಡೆಯುವಾಗ ಇಡೀ ಸಭೆಯು ಒಯ್ಯಲ್ಪಡುವಾಗ ಅವರು ಯಾರು ಸಹ ಮರಣವನ್ನ ಹೊಂದುವುದಿಲ್ಲ, ಅವರೆಲ್ಲರೂ ಮಾರ್ಪಾಟು ಹೊಂದಿ ಅವರು ಎತ್ತಲ್ಪಡುವಂತವರಾಗಿರ್ತಾರೆ. Moses had already died. ಮೋಶೆ ನಮ್ಗೆ ಗೊತ್ತಿದೆ, ಅವನು ಮರಣವನ್ನ ಹೊಂದಿದನು. Would he be die again a second time? ಹಾಗಾದ್ರೆ ಮೋಶೆ ಮತ್ತೆ ಇನ್ನೊಮ್ಮೆ 2ನೇ ಸಾರಿ ಅವನು ಸಾಯಬಹುದೇ? So it is very difficult to name a person, but we can sure that there are 2 specific persons coming with the spirit of both Elijah and Moses. ಆದ್ರಿಂದ ಈ ಇಬ್ಬರು ವ್ಯಕ್ತಿಗಳನ್ನ ನಾವು ಬಹಳ ಖಚಿತವಾಗಿ ಅವ್ರು ಯಾರು ಎಂಬುದಾಗಿ ನಾವು ಅದನ್ನ ಹೆಸರಿಸುವುದಕ್ಕೆ ನಾವು ಸಾಧ್ಯವಿಲ್ಲ. ಬದಲಾಗಿ ಇಬ್ಬರು ವ್ಯಕ್ತಿಗಳು ಎಂಬುದನ್ನ ನಾವು ಗುರುತಿಸಬಹುದು. ಅದರಿಂದ ಈ ಇಬ್ಬರು ವ್ಯಕ್ತಿಗಳು ಅವರು ಮೋಶೆಯ ಒಂದು ಆತ್ಮ ಅಥವಾ ಎಲಿಯನ ಆತ್ಮವನ್ನು ಹೊಂದಿದವರಾಗಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. They will come with a very mighty power of ministry they have in those days. ಅವರು ಬಹಳ ಶಕ್ತಿಯುತವಾದಂತ ಒಂದು ಸೇವೆಯನ್ನ ಮಾಡುವಂತವರಾಗಿದ್ದಾರೆ ಎಂಬುದು ನಮಗೆ ಸ್ಪಷ್ಟವಾಗ್ತದೆ. So we are not guessing any person here. ಅದರಿಂದ ಇಲ್ಲಿ ಈ 2 ಸಾಕ್ಷಿಗಳು ಯಾರಾಗಿರ್ಬೋದು ಎಂಬುದನ್ನು ನಾವು ಊಹಿಸ್ತಾ ಇಲ್ಲ. I think we will conclude here. ಅದರಿಂದ ಇವತ್ತಿಗೆ ನಾವು ಈ ಅಧ್ಯಯನವನ್ನ ನಾವು ಇಲ್ಲಿ ಮುಕ್ತಾಯಗೊಳಿಸೋಣ. Let's look at the Lord. ನಾವು ದೇವರನ್ನ ದೃಷ್ಟಿಸೋಣ. Thank the Lord for this time. ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಒಂದು ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Submitting each one of us in your hands, Lord. ನಮ್ಮೆಲ್ಲರನ್ನ ಕರ್ತನೆ ನಿನ್ನ ಕರಗಳಿಗೆ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂತವರಾಗಿದ್ದೇವೆ. Help us to understand your word. ನಿನ್ನ ವಾಕ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Illuminate, Lord, this text that we have read and we are studying. ನಾವು ಕಲಿತಾ ಇರುವಂತ ಓದ್ತಾ ಇರುವಂತ ಈ ವಾಕ್ಯ ಭಾಗಗಳನ್ನ ನಮಗೆ ನಮ್ಮ ಜ್ಞಾನಕ್ಕೆ ಅದನ್ನ ಬೆಳಗಿಸಿಕೊಡು. Bless each one of us here and hereafter. ಮುಂದಿನ ನಿರ್ಮಾಣಗಳಲ್ಲಿ ಮಾತ್ರ ಇವತ್ತು ನಮ್ಮೆಲ್ಲರನ್ನ ಕರ್ತನೆ ನೀನು ಆಶೀರ್ವದಿಸು. Thank you for the team working behind. ಇದರ ಹಿಂದೆ ಕಾರ್ಯ ಮಾಡ್ತಾ ಇರುವಂತ ತಂಡದವರಿಗಾಗಿ ಸ್ತೋತ್ರ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. Amen. ಆಮೆನ್.